ಗೈಸ್, ವೆಲ್ಕಮ್ ಟು ಮೇಘನಾ ಗೌಡ ಮಿನಿ ವ್ಲಾಗ್. ಎಲ್ಲರಿಗೂ ಸ್ವಾಗತ. ನಾನಿವತ್ತು ವ್ಲಾಗ್ನ ಕಾಲೇಜಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಲೇಜಿಗೆ ಬರ್ತಿದ್ದಂಗೆ ಫಸ್ಟ್ ಪೀರಿಯಡ್ ಬಂದು ಸೆಮಿನಾರ್ ಹಾಲಲ್ಲಿ ಇತ್ತು ಅಂತ ಬಂದೆ. ಅಲ್ಲಿ ಸರ್ ಕ್ಲಾಸ್ ತಗೊಳ್ಳೋದನ್ನ ಬಿಟ್ಬಿಟ್ಟು ಸ್ವಲ್ಪ ಜನ ಕ್ಲಾಸ್ ತಗೋತಾ ಇದ್ರು. ಆಮೇಲೆ ನಮ್ ಡೈವ್ದೊಂದು ವಿಡಿಯೋ ಕ್ಯಾಪ್ಚರ್ನ ಮಾಡಿ ಹಂಗೆ ಸರ್ನ ನೋಡ್ತಾ ಇದ್ದೆ. ಸರ್ನ ನೋಡಿ ಈ ಕಡೆ ಕ್ಯಾಮ್ರಾನ ತಿರುಗಿಸಿದ್ರೆ ನಮ್ ಶೆಮ್ ಹಾಯ್ ಅಂತ ಹೇಳಿದ್ಲು. ಅದಾದ್ಮೇಲೆ ಇವ್ರು 3 ಜನನ ನೋಡಿದ್ರೆ ಡೀಪ್ ಆಗಿ ಓದ್ತಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಸುಳ್ಳು, ಡೀಪ್ ಆಗಿ ಫೋನ್ ನೋಡ್ತಾ ಇದ್ರು. ಆಮೇಲೆ ನಮ್ ಡ್ರೈವ್ನ ವಿಡಿಯೋ ಮಾಡ್ತಾ ಇದ್ರೆ ಇವೆಲ್ಲ ಬೇಕಿತ್ತ ಅನ್ನೋ ತರ ನೋಡ್ತಾ ಇದ್ಲು. ಅದಕ್ಕೆ ನನ್ನ ಆನ್ಸರ್ ಬಂದು ಹಿಂಗ್ ಕೊಟ್ಟೆ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಮತ್ತೆ ಹಿಂದೆ ತಿರುಗಿ ನೋಡಿದ್ರೆ ಎಲ್ಲಿ ಸರ್ಗ್ ಹಾಕೊಟ್ಬಿಡ್ತೀನೋ ಅಂತ ನನ್ಗೊಂದ್ ವೀಲ್ ಚಿಪ್ಸ್ ಕೊಟ್ಲು. ಅದನ್ನ ಕದ್ದು ಮುಚ್ಚಿ ಲಬಕ್ ಅಂತ ಬ್ಯಾಗ್ ಹಾಕೊಟ್ಟೆ. ಆಮೇಲೆ ನಮ್ ಕಳ್ಳಿ ಡೈವ್ ನೋಡಿ. ಅದಾದ್ಮೇಲೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಕೆಳಗಡೆ ಹೋಗ್ಬೇಕಿತ್ತು. ಹೊರಡುವ ಸಮಯದಲ್ಲಿ ನಮ್ಮ ಸೀನಿಯರ್ಸ್ ಸಿಕ್ಕರು. ಸೀನಿಯರ್ಸ್ಗಿಂತ ಫ್ರೆಂಡ್ಸ್, ನನ್ ಬೆಸ್ಟ್ ಫ್ರೆಂಡ್ಸ್. ಅದಾದ್ಮೇಲೆ ಕ್ಲಾಸಿಗೆ ಬಂದ್ ಕುತ್ಕೊಂಡೆ. ಅಷ್ಟೊತ್ತಿಗೆ ಮ್ಯಾಮ್ ಬಂದ್ರು. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಬ್ಯಾಲೆನ್ಸ್ ವರ್ಕ್ ಇತ್ತು ಅಂತ ಹೇಳಿ ಬರೆಯಕ್ ಸ್ಟಾರ್ಟ್ ಮಾಡ್ದೆ. ಏನೋ ಈ ತರ ಡಿಫ್ರೆಂಟ್ ಆಗಿ ಏಡೆಡ್ ಪೈನ್ ಇಟ್ಕೊಂಡ್ ಬರಿಬೇಕು ಅನ್ನಿಸ್ತು. ಅದಕ್ಕೆ ಬರೀತಿದ್ದೆ. ಡಿಫ್ರೆಂಟ್ ಅಲ್ವಾ? ಆಮೇಲೆ ನಮ್ ವೈಶ್ ನೋಡಿ. ಮತ್ ನಮ್ ಮೋನಿಕಾ. ಇದಾದ್ಮೇಲೆ ನಮ್ ಶ್ಯಾಮ್ದೊಂದ್ ವಿಡಿಯೋ ಮಾಡೋಣ ಅಂತ ಫೋನ್ ಎತ್ಕೊಂಡ್ರೆ ಯಾರೋ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ತರ ತಿಂತಿದ್ಲು. ಆಮೇಲೆ ನಮ್ ಪಾರು ಫೋನಲ್ಲಿ ಬಿಸಿ, ನಮ್ ತೇಜು ತಿನ್ನೋದ್ರಲ್ಲಿ ಬಿಸಿ. ಆಮೇಲೆ ನಾವು ಕ್ಯಾಂಟೀನಿಗೆ ಬಂದ್ವಿ. ಕ್ಯಾಂಟೀನ್ ಅಲ್ಲಿ ಬಜ್ಜಿನ ತಿನ್ಕೊಂಡು ನಮ್ಮಮ್ಮ ಮಾಡಿರೋ ಉಪ್ಪಿಟ್ಟನ್ನ ತಿನ್ಕೊಂಡು, ನನಗಂತೂ ಉಪ್ಪಿಟ್ಟು ತುಂಬಾನೇ ಇಷ್ಟ. ಅದ್ರಲ್ಲೂ ನಮ್ಮಮ್ಮ ಮಾಡೋದನ್ನ ಇನ್ನೂ ಇಷ್ಟ. ಆಮೇಲೆ ಗೋಬಿ ರೈಸ್ನ ತಗೊಂಡಿದ್ವಿ. ಗೋಬಿ ರೈಸಲ್ಲಿ ಗೋಬಿನೇ ಕಾಣ್ಲಿಲ್ಲ. ಹುಡುಕ್ಬೇಕಾದ್ರೆ ಒಂದೇ ಒಂದ್ ಸಿಕ್ತು. ಅದನ್ನ ಗೋಬಿ ರೈಸ್ ಅನ್ಕೊಂಡ್ ತಿಂದ್ವಿ. ಆಮೇಲೆ ಕ್ಲಾಸಿಗೆ ಬಂದ್ರೆ ವಿಡಿಯೋ ಮಾಡೋಣ ಅಂತ ಫೋನ್ ಎತ್ಕೊಂಡು ಇವ್ರು ಎಲ್ಲರೂ ಮುಖ ಮುಚ್ಕೋತಿದ್ರು. ಈ ಮುಖ ಮುಚ್ಕೊಳ್ಳೋ ಕಾನ್ಸೆಪ್ಟ್ ನಂಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಕೆಳಗಡೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಒಂದ್ ವಿಡಿಯೋ ಮಾಡ್ಕೊಂಡಂತ ಮಾಡ್ಕೋತಾ ಇದ್ದೆ. ನಮ್ ಡೈವ್ನ ನೋಡಿ. ಇದಾದ್ಮೇಲೆ ನಿನ್ನೆ ಬರ್ಡೇ ಕೊಟ್ಟಿರೋ ಚಾಕ್ಲೇಟ್ ನ ತಿಂತಾ ಇದ್ರೆ ಏನೋ ಒಂದ್ ನೆನ್ಪಾಯ್ತು. ಅದಕ್ಕೆ ಅವಳ ಬ್ಯಾಗ್ ಅಲ್ಲಿ ಸರ್ಚ್ ಮಾಡಿದ್ರೆ ಈ ಪಾರ್ಟಿ ಚಾಕ್ಲೇಟ್ ಇಟ್ಕೊಂಡಿದ್ಲು. ಅದನ್ನೆಲ್ಲ ಎತ್ಕೊಂಡು ನನ್ ಬ್ಯಾಗ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಇದೇ ಖುಷಿಲಿ ಅವಳಿಗೆ ರೇಗಿಸ್ಕೊಂಡು ಬರ್ತಾ ಇದ್ದೆ. ಹಂಗೆ ಅಲ್ಲಿಂದ ನಾವು ನಮ್ಮ ಫೇವ್ರೆಟ್ ಸ್ಟಾಪ್ ಅಂಡ್ ಜಾಯ್ಗೆ ಬಂದು ನಮಗೆ ಬೇಕಾಗಿರೋದನ್ನೆಲ್ಲ ತಿನ್ಕೊಂಡು, ಅದು ಸಾಕಾಗಲ್ಲ ಅಂತ ಪಾನಿಪುರಿ ಮಸಾಲ ಪೂರ್ನ ತಿನ್ಕೊಂಡು ಮನೆ ಕಡೆ ಪ್ರಯಾಣನ ಬೆಳೆಸ್ದೆ. ಮನೆ ಕಡೆ ಬರೋಣ ಅಂತ ಹೇಳಿ ಬಸ್ ಸ್ಟಾಪ್ ಅಲ್ಲಿ ಹಾಫ್ ಅನ್ ಅವರ್ ಇಂದ 3/4 ಗಂಟೆವರೆಗೂ ಕಾದ್ಮೇಲೆ ಕೊನೆಗೂ ಒಂದ್ ಬಸ್ ಬಂತು. ಬಸ್ನ ಹತ್ಕೊಂಡೆ ಹಂಗೋ ಹಿಂಗೋ ಮಾಡಿ ನಮ್ಮ ಮನೆ ಕಡೆ ಬಂದ್ ಇಳ್ದೆ. ಅದಾದ್ಮೇಲೆ ಇಲ್ಲಿ ನೋಡಿ ನನಗ್ ನಿಜವಾದ ಟಾಸ್ಕ್ ಶುರುವಾಗಿತ್ತು. ಈ ತಿರುಪತಿ ಬೆಟ್ಟ ಹತ್ತೋಷ್ಟೊತ್ತಿಗೆ ನನ್ ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು. ಫೈನಲಿ ಮನೆಗ್ ಬಂದ್ ತಲುಪ್ದೆ. ಇದು ನನ್ನ ವ್ಲಾಗ್ ಆಗಿತ್ತು. ನಿಮ್ಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಫಾಲೋ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಬಾಯ್.